ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕ್ರಿಸ್ತನ ಪ್ರೀತಿಯುಳ್ಳ ಸಭೆಯವರೇ, ಈ ಸಬ್ಬ ದಿನದ ಆರಾಧನೆಗೋಸ್ಕರ ನಿಮ್ಮೆಲ್ಲರನ್ನು ಸ್ವಾಗತಿಸಿ ಪ್ರೀತಿಸಿ ವಂದಿಸುವನಾಗಿರುತ್ತೇನೆ. ಈ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನನ್ನ ಸ್ವಾಮಿ, ನಿನ್ನ ಪ್ರಸನ್ನತೆಯಲ್ಲಿ ಆರಾಧನೆಯನ್ನು ನೀನು ನಡೆಸು ಸ್ವಾಮಿ. ನಿನ್ನ ಆತ್ಮನ ಅಭಿಷೇಕದ ಒಟ್ಟಿಗೆ, ಆತ್ಮನ ಪ್ರಸನ್ನತೆಯೊಟ್ಟಿಗೆ ನಿನ್ನ ವಿಶೇಷವಾದ ಗೂಢಾರ್ಥ ರಹಸ್ಯಗಳನ್ನು ತಿಳಿಯಪಡಿಸುತ್ತಾ, ನಿನ್ನ ಮಹಾಕೃಪೆಯಲ್ಲಿ ನಮ್ಮನ್ನು ಬಲಪಡಿಸುತ್ತಾ ಈ ಆರಾಧನೆಯನ್ನು ನಿನ್ನ ಸನ್ನಿಧಿಗೆ ಒಪ್ಪಿಸಿಕೊಡುತ್ತೇವೆ. ಪರಿಶುದ್ಧಾತ್ಮ ದೇವರೇ, ಈ ಆರಾಧನೆಯನ್ನು ಆದಿಯಿಂದ ಅಂತ್ಯದವರೆಗೂ ನಿನ್ನ ನಾಮದ ಮಹಿಮೆಗೋಸ್ಕರ ನೀನು ನಡೆಸಬೇಕೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಜೀವವುಳ್ಳ ಪರಲೋಕದ ತಂದೆಯೇ, ಆಮೆನ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಸಬ್ಬ ದಿನದ ಆರಾಧನೆಗೆ, ಈ ದಿನ ಮದರ್ಸ್ ಡೇ, ಈ ಆರಾಧನೆಗೆ ನಿಮ್ಮೆಲ್ಲರನ್ನು ವಿಶೇಷವಾಗಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ಆರಾಧನೆಗೆ ನಾವು ಆರಿಸಿಕೊಂಡಂತ ದೇವರ ವಾಕ್ಯ ಭಾಗವು 2 ತಿಮೋತಿ 1ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನದವರೆಗೂ. 2 ತಿಮೋತಿ 1ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನದವರೆಗೂ. ನಾನು ಹಗಲಿರುಳು ನನ್ನ ಪ್ರಾರ್ಥನೆಗಳಲ್ಲಿ ನಿನ್ನನ್ನು ತಪ್ಪದೆ ಜ್ಞಾಪಿಸಿಕೊಳ್ಳುತ್ತೇನೆ. ಇದಲ್ಲದೆ ನಾನು ಪೂರ್ವಿಕರ ಭಕ್ತಿ ಮಾರ್ಗವನ್ನೇ ಅನುಸರಿಸಿ ಒಳ್ಳೆಯ ಮನಸ್ಸಾಕ್ಷಿಯುಳ್ಳವನಾಗಿ ಆರಾಧಿಸುವ ದೇವರಿಗೆ ನಿನ್ನ ವಿಷಯವಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ನಾನು ನಿನ್ನ ಕಣ್ಣೀರುಗಳನ್ನು ನೆನಪಿಗೆ ತಂದು ನಿನ್ನನ್ನು ನೋಡಿ ಸಂತೋಷಭರಿತನಾಗಬೇಕೆಂದು ಅಪೇಕ್ಷಿಸುತ್ತೇನೆ. ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿಗೆ ಬಂತು. ಆ ನಂಬಿಕೆಯು ನಿನ್ನ ಅಜ್ಜಿಯಾದ ಲೋವಿಯಲ್ಲಿಯೂ ನಿನ್ನ ತಾಯಿಯಾದ ಯೂನಿಕೆಯಲ್ಲಿಯೂ ವಾಸವಾಗಿತ್ತು. ಹಾಗೆಯೇ ನಿನ್ನಲ್ಲಿ ವಾಸವಾಗಿದೆ ಎಂದು ದೃಢವಾಗಿ ನಂಬಿದ್ದೇನೆ. ತಿಮೋತಿಯನ ಅಜ್ಜಿಯಲ್ಲಿಯೂ ದೇವರ ಮೇಲೆ ಇಟ್ಟಂತ ನಂಬಿಕೆ ವಾಸವಾಗಿತ್ತು. ಆ ನಂಬಿಕೆಯೇ ಅವನ ತಾಯಿಯಲ್ಲಿ ಕೂಡ ಇತ್ತು. ಅವನ ತಾಯಿಯಲ್ಲಿದ್ದಂಥ ನಂಬಿಕೆಯೇ ತಿಮೋತಿಯಲ್ಲಿಯೂ ಇತ್ತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ. ದೇವರ ನಾಮದ ಮಹಿಮೆಗೋಸ್ಕರ ಪರಿಶುದ್ಧಾತ್ಮ ದೇವರು ಒಬ್ಬ ತಾಯಿಯ ಜೀವಿತದಲ್ಲಿ ಮಾಡಿದಂತಹ ಅದ್ಭುತವನ್ನು, ನಂಬಿಕೆಯನ್ನು ಈ ದಿನ ನಮಗೆ ತೋರಿಸ್ತಾ ಇದ್ದಾರೆ. ಪರಿಶುದ್ಧಾತ್ಮ ದೇವರೇ, ವಿಶೇಷವಾಗಿ
ತಾಯಿಯ ಪ್ರೀತಿಯನ್ನು ನಮಗೆ ಈ ದಿನ ತೋರಿಸ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ತಾಯಿಯ ಮಹತ್ವವನ್ನು ತಿಳಿಯಪಡಿಸುವುದಕ್ಕೋಸ್ಕರ ದೇವರ ವಾಕ್ಯದಲ್ಲಿ ನಮಗೆ ಈ ರೀತಿ ಬರೆಯಲ್ಪಟ್ಟಿದೆ ನೋಡಿ. ತಿಮೋತಿಯನ ತಾಯಿಯಲ್ಲಿದ್ದಂಥ ನಂಬಿಕೆ ಇವನಲ್ಲಿಯೂ ಇತ್ತು. ಪ್ರಿಯ ತಾಯಿ ಅಂದರೆ ಈ ದಿನ ನಿನ್ನಲ್ಲಿರುವಂತ ನಂಬಿಕೆ ನಿನ್ನ ಮಕ್ಕಳಲ್ಲಿ ಇದೆಯಾ? ನಿನ್ನಲ್ಲಿರುವಂತ ಪರಿಶುದ್ಧವಾದ ಜೀವಿತ ನಿನ್ನ ಮಕ್ಕಳ ಜೀವಿತದಲ್ಲಿ ಇದೆಯಾ? ನಿನ್ನಲ್ಲಿರುವಂತಹ ದೃಢವಾದ ಸಂಕಲ್ಪ ನಿನ್ನ ಮಕ್ಕಳಲ್ಲಿ ಇದೆಯಾ ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಳುವುದಾದರೆ, ನನ್ನಲ್ಲಿರುವಂತ ನಂಬಿಕೆ ಎಂಥದ್ದು, ನನ್ನಲ್ಲಿರುವಂತಹ ಪರಿಶುದ್ಧತೆ ಎಂಥದ್ದು, ನನ್ನಲ್ಲಿರುವಂತಹ ದೃಢತೆ ಅದು ಎಂಥದ್ದು? ಅದು ಕ್ರಿಸ್ತನೇ. ದೇವರ ಮೇಲೆ ಇಟ್ಟಿರುವಂತ ನಂಬಿಕೆಯೇ ದೇವರ ಪ್ರೀತಿಯೇ ಎಂಬುದಾಗಿ ನಾವು ನೋಡ್ತೀವಿ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಪ್ರಿಯ ತಾಯಿ ಎಂದರೆ, ಪ್ರಿಯ ಕುಟುಂಬದ ಮಕ್ಕಳೇ, ಯೇಸು ಕ್ರಿಸ್ತನು ಮರಿಯಳ ಹೊಟ್ಟೆಯಲ್ಲಿ ಹುಟ್ಟಿ ಬಂದನು. ಮರಿಯಳಿಗೆ ತಾಯಿಯ ಸ್ಥಾನವನ್ನು ಕೊಟ್ಟನು ತಂದೆಯಾದ ದೇವರು. 9 ತಿಂಗಳು ನಿನ್ನನ್ನು ಹೊಟ್ಟೆಯಲ್ಲೇ ಸುರಕ್ಷಿತವಾಗಿ ಕಾಪಾಡಿಕೊಂಡು ಬರ್ತಾಳೆ. ಹುಟ್ಟಿದ ದಿನದಿಂದಲೂ ಈ ಭೂಮಿ ಮೇಲೆ ಬಂದಿದ ತಕ್ಷಣ ನಿನ್ನನ್ನು ಸುರಕ್ಷಿತವಾಗಿ ಕಾಪಾಡ್ತಾಳೆ. ಯಾವ ಅಪಾಯವೂ ನಿನಗೆ ಆಗದ ಹಾಗೆ ನಿನ್ನನ್ನು ಸುರಕ್ಷಿತವಾಗಿ ಕಾಪಾಡ್ತಾ ಬರ್ತಾಳೆ. ನೀನು ಬೆಳೆದು ದೊಡ್ಡವನಾದ್ಮೇಲೆ ಏನಕ್ಕೋಸ್ಕರ ಗೊತ್ತಾ? ನೀನು ಬೆಳೆದು ದೊಡ್ಡವನಾಗಿ ತಾಯಿಗೆ, ತಂದೆಗೆ, ಕುಟುಂಬಕ್ಕೆ ಗೌರವವನ್ನು ತರುತ್ತೀಯಾ ಎಂಬುದಾಗಿ, ಒಳ್ಳೆ ಹೆಸರನ್ನು ತರುತ್ತೀಯಾ ಎಂಬುದಾಗಿ. ಎಷ್ಟೋ ಜನರ ಜೀವಿತದಲ್ಲಿ ತಾಯಿಯ ಮಹತ್ವವನ್ನೇ ತಿಳಿಯದೆ ಈಗ ಜೀವನ ಮಾಡ್ತಾ ಇದ್ದಾರೆ. ಅದು ಏನಾದರೂ ನೀನೇ ಆಗಿದ್ರೆ ಈ ದಿನ ನಿನ್ನ ತಾಯಿಯ ಮೇಲೆ ಇಟ್ಟಿರುವಂತ ಪ್ರೀತಿಯನ್ನು ನೀನು ಜ್ಞಾಪಿಸಿಕೋ. ಆ ಪ್ರೀತಿಗೆ ಜೀವವನ್ನು ಕೊಡು. ಆ ಪ್ರೀತಿ ನಿಷ್ಕಪಟವಾಗಿರಲಿ, ಆ ಪ್ರೀತಿ ಯಥಾರ್ಥವಾಗಿರಲಿ. ಈ ಭೂಮಿಯ ಮೇಲೆ ಯಾವುದಾದ್ರೂ ಒಂದು ಪ್ರೀತಿ ಉಳಿದಿದೆ ಅಂದರೆ ಮನುಷ್ಯರಲ್ಲಿ ಅದು ತಾಯಿಯ ಪ್ರೀತಿ ಮಾತ್ರನೇ. ಮಕ್ಕಳು ಏನಾದರೂ ತಪ್ಪು ಮಾಡಿದ್ರೆ ತಂದೆಯಾದವರು ಹೊಡಿತಾರೆ. ಹೊಡಿಬೇಕಾದ್ರೆ ತಾಯಿ ಆಗಿರೋರು ಅಡ್ಡ ಬರ್ತಾರೆ. ಅಡ್ಡ ಬಂದು ಅವರಿಗೆ ಹೊಡಿಬೇಡ ಅಂತ ಅಡ್ಡ ನಿಲ್ತಾಳೆ. ಅಡ್ಡ ನಿಲ್ಲುವಂತ ಸಮಯದಲ್ಲಿ ತಂದೆ ಮಕ್ಕಳನ್ನ ಹೊಡೆಯುವಂತ ಇದರಲ್ಲಿ ತಾಯಿಗೂ 2 ಏಟು ಹೊಡೆದು ಬಿಡ್ತಾನೆ. ತಾಯಿ ಅದನ್ನ ಸಹಿಸ್ಕೊಂತಾಳೆ. ಸರಿ, ಪರವಾಗಿಲ್ಲ, ನನಗೂ ಏಟು ಬಿದ್ರೂ ಪರವಾಗಿಲ್ಲ, ನನ್ನ ಮಕ್ಕಳು ಏಟು ಬೀಳಬಾರದು, ಅವರಿಗೆ ನೋವಾಗಬಾರದು. ಚಿಕ್ಕಂದಿನಿಂದಲೂ, ಚಿಕ್ಕ ಮಕ್ಕಳಿಂದಲೂ ಸುರಕ್ಷಿತವಾಗಿ ಕಾಪಾಡ್ತಾಳೆ. ದೊಡ್ಡವರಾದ್ಮೇಲೆ ಮಕ್ಕಳು ತಾಯಿನ ಗೌರವಿಸಬೇಕು, ತಾಯಿನ ಪ್ರೀತಿ ಮಾಡಬೇಕು. ಮದುವೆ ಆಗಿದ ತಕ್ಷಣ ತಾಯಿಗಿಂತ ಹೆಂಡತಿನೇ ಶ್ರೇಷ್ಠ ಆಗ್ಬಿಡ್ತಾನೆ. ತಾಯಿಗಿಂತ ಹೆಂಡತಿನೇ ಮುಖ್ಯ ಆಗ್ಬಿಡ್ತಾರೆ ಕೆಲವರು ಜೀವನದಲ್ಲಿ. ತಾಯಿನ ಎಷ್ಟೋ ಜನರು ಬಿಟ್ಟು ಬಿಡ್ತಾರೆ, ಎಷ್ಟೋ ಜನರು ಬಿಟ್ಟು ಬಿಟ್ಟಿದ್ದಾರೆ. ಕುಟುಂಬದಲ್ಲಿ ಎಲ್ಲರೂ ಇರ್ತಾರೆ, ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಎಲ್ಲ ಇರ್ತಾರೆ. ಆದ್ರೆ ಒಬ್ಬೊಂಟಿಗರಾಗಿ ಜೀವನ ಮಾಡ್ತಾ ಇರ್ತಾರೆ. ಒಬ್ಬೊಂಟಿಗರಾಗಿ ಅವರ ಹೃದಯ ನೋವು ತಿಂತಾ ಇರುತ್ತೆ. ಅಯ್ಯೋ, ನನ್ನ ಮಾತು ನನ್ನ ಮಗ ಕೇಳ್ತಾ ಇಲ್ವಲ್ಲ, ಅಯ್ಯೋ ನನ್ನನ್ನು ಪ್ರೀತಿ ಮಾಡ್ತಾ ಇಲ್ವಲ್ಲ, ಅಯ್ಯೋ ನನ್ನ ಬಗ್ಗೆ ಕೇರ್ ತಗೊಂತಾ ಇಲ್ವಲ್ಲ, ನನ್ನ ಮಗಳನ್ನ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡೆ, ನನ್ನ ಮಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡೆ, ಅವನು ಬೆಳೆದು ದೊಡ್ಡವನಾದ ಇವತ್ತು ಈ ದಿನ ನನ್ನ ಬಗ್ಗೆ ಅವನು ಕೇರ್ ತಗೊಂತಾ ಇಲ್ವಲ್ಲ. ಈಗಲೂ ಹೇಳ್ತೀನಿ, ಆ ಪರಿಸ್ಥಿತಿಲಿ ನೀವೇನಾದ್ರೂ ಇದ್ರೆ ಈಗಲೇ ನಿಮ್ಮ ತಾಯಿಯ ಪ್ರೀತಿಯನ್ನು ನೀವು ನೋಡ್ರಿ.
ನಿಮ್ಮ ತಾಯಿಯ ದುಃಖದಲ್ಲಿ, ಹೃದಯದಲ್ಲಿರುವಂತಹ ದುಃಖವನ್ನು ನೀವು ನೋಡ್ರಿ. ತಾಯಿ ಹೋದ್ರೆ ಭೂಮಿ ಮೇಲೆ ನಿನಗೆ ಇನ್ನು ಯಾವ ತಾಯಿನೂ ಬರೋದಿಲ್ಲ. ಆ ಸ್ಥಾನ ತುಂಬಿಸೋಕೆ ಯಾರ ಕೈಯಲ್ಲೂ ಆಗಲ್ಲ. ಅದು ಶ್ರೇಷ್ಠವಾದ ಸ್ಥಾನ. ಆ ಸ್ಥಾನ ದೇವರು ಮಾತ್ರನೇ ತುಂಬಿಸಬಲ್ಲ. ದೇವರ ಪ್ರೀತಿ ಬಿಟ್ರೆ ತಾಯಿ ಪ್ರೀತಿನೇ ಶ್ರೇಷ್ಠವಾಗಿರ್ತದೆ. ಈ ಪ್ರೀತಿನ ತಿಳಿದುಕೊಂಡಿರುವಂತ ನೀನು ನಿನ್ನ ಜೀವಿತದಲ್ಲಿ ತಾಯಿಯ ಮಹತ್ವವನ್ನು ನೀನು ತಿಳಿದುಕೋ ಪ್ರಿಯ ದೇವರ ಮಗುವೆ. ಯಾವಾಗ ನೀನು ತಾಯಿಯನ್ನು ಸನ್ಮಾನಿಸುತ್ತೀಯೋ, ತಾಯಿಯ ಪ್ರೀತಿಯ ಬಗ್ಗೆ ನೀನು ಗಮನ ಕೊಡ್ತೀಯೋ, ಆಗ ನಿನ್ನ ಜೀವನದಲ್ಲಿ ಆಶೀರ್ವಾದ ಪ್ರಾರಂಭ ಆಗುತ್ತೆ. ನಿಜವಾಗ್ಲೂ ಹೇಳ್ತೀನಿ ನೋಡ್ರಿ, ಇವತ್ತು ಒಂದಲ್ಲ ಒಂದು ದಿವಸ, ಇವತ್ತು ನೀವು ಚಿಕ್ಕವರೇ ಆಗಿರ್ಬೋದು, ಯವನಸ್ಥರೇ ಆಗಿರ್ಬೋದು, ಸ್ವಲ್ಪ ದಿನಗಳ ಆದ್ಮೇಲೆ ನೀವು ತಂದೆ ಆಗ್ತೀರಾ, ನೀವು ತಾಯಿಯಂದ್ರಾಗ್ತೀರಾ. ಆ ಸ್ಥಾನ ನಿಮಗೆ ಬರುತ್ತೆ. ಆವಾಗ ನಿಮ್ಮ ಮನಸ್ಸು ಏನಾಗಿರ್ಬೋದು, ಈಗ ನಿನ್ನ ತಂದೆ ತಾಯಿನ ನೀನು ನೋಯಿಸ್ತಾ ಇದ್ರೆ, ನಿನ್ನ ತಂದೆ ತಾಯಿನ ಇವಾಗ ನೀನು ಸರಿಯಾಗಿ ನೋಡ್ಕೊಳ್ದೆ ಹೋದ್ರೆ, ಅವರ ಮನಸ್ಸಿಗೆ, ಅವರ ಹೃದಯಕ್ಕೆ ದುಃಖನ ಕೊಡ್ತಾ ಇದ್ರೆ, ಒಂದು ದಿವಸ ಬರುತ್ತೆ ನೀನು ಮಾಡಿದ್ದೆ ನಿನಗೆ ಬರುತ್ತೆ. ಕೆಟ್ಟವರಾದ್ರೂ ಪ್ರೀತಿ ಮಾಡ್ರಿ, ಏನೈತೆ, ಪ್ರೀತಿ ಮಾಡ್ರಿ, ನಿನ್ನ ಒಳ್ಳೆತನನ ತೋರಿಸು. ಪರಿಶುದ್ಧಾತ್ಮ ದೇವರು ನಿನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ. ದೇವರ ಪ್ರೀತಿ ನಿನ್ನಲ್ಲಿ ವಾಸ ಮಾಡ್ತಾ ಇದೆ. ನೀವು ತೋರಿಸ್ರಿ ನಿಮ್ಮ ಪ್ರೀತಿನ. ತಾಯಿ ಕೊಡುವಂತ ಪ್ರೀತಿ, ತಾಯಿ ತೋರಿಸುವಂತ ಪ್ರೀತಿ ಇನ್ಯಾರು ತೋರ್ಸಕ್ಕಾಗಲ್ಲ. 12 ಗಂಟೆಗೆ ಬರಲಿ, 2 ಗಂಟೆಗೆ ಬರಲಿ, ನೈಟು ಟಕ್ಕಂತ ಬಾಗಿಲು ತೆಗಿತಾರೆ, ತೆಗೆದುಬಿಟ್ಟು ಊಟ ಇಡ್ತಾರೆ. ಪರಿಶುದ್ಧಾತ್ಮ ದೇವರು ತಾಯಿಯ ಮಹತ್ವವನ್ನು ಈ ದಿನ ತಿಳಿಯಪಡಿಸ್ತಾ ಇದ್ದಾರೆ. ನಿನ್ನನ್ನು ಕೇರ್ಫುಲ್ ಆಗಿ ನೋಡ್ಕೊಳ್ಳೋದು ಅವರೇ. ಅವರ ಮಾತನ್ನ ನೀನು ಕೇಳು, ಅವರ ಮಾತಿಗೆ ಗಮನನ ಕೊಡು. ಅವರು ಅನಾರೋಗ್ಯದಲ್ಲಿದ್ದಾಗ ನಿನ್ನನ್ನು ಯಾವ ರೀತಿ ಸುರಕ್ಷಿತವಾಗಿ ಕಾಪಾಡಿದ್ರೋ ಅದನ್ನ ನೀನು ಜ್ಞಾಪಕದ ಕಡೆ ತಂದುಕೊಂಡು ಅವರನ್ನು ನೀನು ಸುರಕ್ಷಿತವಾಗಿ ಕಾಪಾಡು. ದೇವರ ವಾಕ್ಯ ಹೇಳುತ್ತೆ, ನಿನ್ನ ತಂದೆ ತಾಯಿಗಳನ್ನು ನೀನು ಸನ್ಮಾನಿಸಿದರೆ ಈ ಭೂಮಿಯ ಮೇಲೆ ನೀನು ಬಹುಕಾಲ ಬದುಕುವಿ. ನಿನ್ನ ತಂದೆ ತಾಯಿಗಳನ್ನು ನೀನು ಸನ್ಮಾನಿಸುವಂತ ದೇವರ ಮಕ್ಕಳಾಗ್ರಿ. ಒಂದು ಕಥೆನ ಹೇಳ್ತೀನಿ ನೋಡ್ರಿ. ಒಬ್ಬ ಯೌವನಸ್ಥ ಹುಡುಗ, ಒಬ್ಬ ತಾಯಿ ಮತ್ತೆ ಆ ಹುಡುಗ, ಆ ಮಗ ಇಬ್ಬರೇ ಇರ್ತಾರೆ. ತಂದೆ ಇರೋದಿಲ್ಲ, ತೀರೋಗಿರ್ತಾರೆ. ಆ ಮಗ ಒಂದು ಹುಡುಗಿನ ಪ್ರೀತಿ ಮಾಡ್ತಾನಂತೆ. ಒಂದು ಹುಡುಗಿನ ಪ್ರೀತಿ ಮಾಡಿ ಆ ಹುಡುಗಿ, ನೀನ್ ನನ್ನನ್ನ ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತೀಯ ಅಂತ ಕೇಳಿದಾಗ, ಇಡೀ ಆಕಾಶದಷ್ಟು, ಇಡೀ ಭೂಮಂಡಲದಷ್ಟು ನಾನು ನಿನ್ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾನಂತೆ. ಆವಾಗ ಆಕೆ ಒಂದು ಮಾತಾಡ್ತಾಳಂತೆ, ಏನಂದ್ರೆ, ನೀನ್ ನನ್ನನ್ನ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ನಿನ್ನ ತಾಯಿನ ಬಿಟ್ಟು ನಮ್ಮ ಮನೆಗೆ ಬಂದು ಬಿಡು, ನಮ್ಮ ಮನೆಯಲ್ಲೇ ಇರೋಣ ಅಂತ ಹೇಳಿದ ತಕ್ಷಣ, ತಾಯಿ ಬಿಟ್ರೆ ಇವನಿಗೆ ಬೇರೆಯವರಿಲ್ಲ, ಹೆಂಗೆ ನಾನು ತಾಯಿನ ಬಿಟ್ಟು ಬರಲಿ, ಹೆಂಗೆ ನಾನು ಈ ನಿರ್ಧಾರನ ತಗೊಳ್ಳಿ ಅಂತ ಹೇಳ್ಬಿಟ್ಟು, ನನಗೆ ಒಂದು ದಿವಸ ಟೈಮ್ ಕೊಡು ಅಂತ ಹೇಳ್ಬಿಟ್ಟು ಟೈಮ್ ತಗೊಂಡು ಮನೆಗೆ ಹೋಗ್ಬಿಡ್ತಾನಂತೆ. ಮನೆಗೆ ಹೋಗಿದ ತಕ್ಷಣ ರಾತ್ರಿ ಎಲ್ಲ ಕಣ್ಣೀರು ಬಿಡ್ತಾನಂತೆ, ಅಳ್ತಾ ಇರ್ತಾನಂತೆ, ದುಃಖದಿಂದ ಇರ್ತಾನಂತೆ. ಯಾವ ರೀತಿಯಿಂದ ನಾನು ನಮ್ಮ ತಾಯಿಯವರ ಹತ್ರ ಈ ಮಾತಾಡ್ಲಿ ಅಂತ ನೋಡಿ, ಕೊನೆಗೆ ಅವನ ದುಃಖನ ನೋಡಿ ಆ ತಾಯಿ ಕೇಳ್ತಾರಂತೆ, ಯಾಕೋ ಮಗನೇ, ಯಾಕೆ ಅಳ್ತಾ ಇದೀಯ ಅಂತ ಕೇಳಿದ ತಕ್ಷಣ, ಅಮ್ಮ, ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ, ಒಂದು ಹುಡುಗಿನ ಪ್ರೀತಿ ಮಾಡಿದ್ದೆ. ಆ ಹುಡುಗಿ, ನಾನು ನಿನ್ನನ್ನು ಮದುವೆ ಆಗ್ತೀನಿ, ನಮ್ಮ ಮನೆಗೆ ಬಂದ್ಬಿಡು, ನಿಮ್ಮ ತಾಯಿನ ಬಿಟ್ಟು ಬಂದ್ಬಿಡು ಅಂತ ಕರೀತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಅವರ ತಾಯಿಯವರು ಕೇಳ್ತಾನಂತೆ, ನಿನಗೆ
ಆ ಹುಡುಗಿನ ಬಿಟ್ಟು ಬದುಕಕ್ಕಾಗಲ್ಲ ಅಂತ ಹೇಳ್ಬಿಡ್ತಾನಂತೆ. ಆ ತಾಯಿ ಹೃದಯದಲ್ಲಿ ನೊಂದುಕೊಂಡು, ಸರಿ ಕಣಪ್ಪ, ನಿನ್ನ ಸಂತೋಷನೇ ನನ್ನ ಸಂತೋಷ, ನಿನ್ನ ಸಂತೋಷದಲ್ಲಿ ನನ್ನ ಸಂತೋಷವನ್ನು ನಾನು ನೋಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಸರಿ ಅಂತ ಅವನ್ನ ಕಳಿಸ್ಬಿಡ್ತಾರಂತೆ. ಅವನು ಆಕೆಯ ಒಟ್ಟಿಗೆ ಅವ್ರ ಮನೆಗೆ ಹೊರಟೋಗ್ಬಿಡ್ತಾನೆ. ಅವ್ರ ಮನೆಗೆ ಹೋದಾಗ ಈಕೆ ಪ್ರತಿದಿನೂ ಕಣ್ಣೀರು ಬಿಡ್ತಾ ದೇವರೇ ನನ್ನ ಮಗ ಚೆನ್ನಾಗಿರ್ಬೇಕು, ದೇವರೇ ನನ್ನ ಮಗ ಚೆನ್ನಾಗಿರ್ಬೇಕು, ದೇವರೇ ನನ್ನ ಮಗ ಚೆನ್ನಾಗಿರ್ಬೇಕು ಅಂತ ಕಣ್ಣೀರು ಬಿಡ್ತಾ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಒಂದು ದಿವಸ ಅವನನ್ನು ಪ್ರೀತಿಸಿದಂತ ಆ ಹುಡುಗಿ ಅವನನ್ನು ಜೀವನದಲ್ಲಿ ಒಂದು ದಿನ ಬರುತ್ತೆ. ಆ ಜೀವನದಲ್ಲಿ ಆ ಒಂದು ದಿನ ಅವನು ಮಾಡಿರುವಂತ ಎಲ್ಲಾ ತಪ್ಪುಗಳಿಗೆ ಪಶ್ಚಾತ್ತಾಪ, ಅವನು ಯಾವ ಪ್ರೀತಿಯನ್ನು ಬಯಸಿ ಯಾವ ಪ್ರೀತಿಯಲ್ಲಿ ಸಂತೋಷವಿದೆ ಎಂಬುದಾಗಿ ಹುಡುಕಿಕೊಂಡು ಹೋದನೋ ಅದೇ ಪ್ರೀತಿ ಅವನಿಗೆ ದುಃಖವನ್ನು ತರುವಂತ ದಿನಗಳು ಅವನ ಜೀವನದಲ್ಲಿ ಬರುತ್ತವೆ. ಆವಾಗ ತಾಯಿಯನ್ನು ಮತ್ತೆ ಜ್ಞಾಪಕ ಮಾಡಿಕೊಳ್ಳುತ್ತಾನೆ. ಈ ಸಮಯದಲ್ಲಿ ನನ್ನ ತಾಯಿ ಇದ್ದರೆ ನನಗೆ ಎಷ್ಟು ಒಳ್ಳೆಯದಾಗುತ್ತಿತ್ತು, ಈ ಸಮಯದಲ್ಲಿ ನನ್ನ ತಾಯಿ ನನ್ನ ಜೊತೆಯಲ್ಲಿದ್ದರೆ ನನಗೆ ಎಷ್ಟು ಸಂತೋಷವಾಗುತ್ತಿತ್ತು, ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕುತ್ತಾ ಇತ್ತು ಎಂಬುದಾಗಿ ಬಯಸಿ ತಾಯಿಯನ್ನು ಹುಡುಕಿಕೊಂಡು ಮತ್ತೆ ತಾಯಿಯ ಮನೆಗೆ ಹೋಗ್ತಾನೆ. ಹೋದಾಗ ತಾಯಿ ಅವರ ಮನೆಯಲ್ಲಿ ಇರುವುದಿಲ್ಲ. ಕಾಯಿಲೆಯಿಂದ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ. ಹುಡುಕಿಕೊಂಡು ಹೋಗ್ತಾನೆ. ಹುಡುಕೊಂಡು ಹೋದಾಗ ಅವರ ತಾಯಿ ಹಾಸಿಗೆ ಮೇಲೆ ಮಲಗಿರ್ತಾರೆ. ಅವರ ತಾಯಿನ ಕೇಳ್ತಾನೆ, ಅಮ್ಮ ನೀನು ಯಾಕೆ ನನಗೆ ಹೇಳಿಲ್ಲ ನಿನಗೆ ಕಾಯಿಲೆ ಬಂದಿರೋದು ಅಂತ ಹೇಳಿದಾಗ, ನನಗೆ ಕಾಯಿಲೆ ಬಂದಿರುವಂತ ವಿಷಯ ನಾನು ನಿನಗೆ ಹೇಳಿದ್ರೆ ನಿನ್ನ ಮನಸ್ಸಿಗೆ ನೋವಾಗುತ್ತೆ ಎಂಬುದಾಗಿ ತಿಳಿದು ನಾನು ಈ ವಿಷಯವನ್ನು ನಿನಗೆ ತಿಳಿಸಲಿಲ್ಲ ಮಗನೇ ಅಂತ ಹೇಳಿದಾಗ, ಅವನ ಕಣ್ಣಲ್ಲಿ ದುಃಖವು, ಅವನ ಕಣ್ಣಲ್ಲಿ ಕಣ್ಣೀರು, ಹೃದಯದಲ್ಲಿ ದುಃಖವು ಉಂಟಾಗುತ್ತದೆ. ಫಳಫಳನೆ ಅವನು ತಾಯಿಯ ಕಾಲಿಗೆ ಬಿದ್ದು, ಅಮ್ಮ ನನ್ನ ಕ್ಷಮಿಸು, ನನ್ನ ತಪ್ಪಾಯ್ತು ಎಂಬುದಾಗಿ ಅವನು ಕೇಳಿದಾಗ ಅವನ ಜೀವಿತದಲ್ಲಿ ಶ್ರೇಷ್ಠವಾದ ಪ್ರೀತಿಯನ್ನು ಮತ್ತೆ ಹೊಂದಿಕೊಳ್ತಾನೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಗುವೆ, ದೇವರ ಮಾತುಗಳನ್ನು ಕೇಳುತ್ತಿರುವಂತ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ತಾಯಿಯ ಶ್ರೇಷ್ಠತೆಯನ್ನು ಹೊಂದಿಕೊಳ್ಳ್ರಿ. ಕೆಲವೊಬ್ಬರ ಜೀವನದಲ್ಲಿ ತಾಯಿ ಇರ್ತಾರೆ. 3-4 ಜನ ಮಕ್ಕಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ವಿದ್ಯಾಲಯ ಪ್ರೀತಿಯನ್ನ ತೋರಿಸ್ತಾ ಇರ್ತಾರೆ. ಇಂಥ ತಾಯಿಯಂದ್ರು ಕೂಡ ಇರ್ತಾರೆ. ಜೀವಿತವನ್ನು ಚೇಂಜ್ ಮಾಡ್ಕೊಳ್ರಿ ಪ್ರಿಯ ತಾಯಂದಿರೇ. ನಿಮ್ಮ ಪ್ರೀತಿ ಎಲ್ರಿಗೂ ಒಂದೇ ತರ ಇರಬೇಕು. ಸಂಪಾದನೆ ಮಾಡೋನಿಗೆ ಒಂಥರ ಪ್ರೀತಿ ತೋರಿಸಬಾರ್ದು, ಸಂಪಾದನೆ ಮಾಡದೇ ಇರೋನಿಗೆ ಒಂಥರ ಪ್ರೀತಿ ತೋರಿಸಬಾರ್ದು, ಹೆಣ್ಮಗಳಿಗೆ ಒಂಥರ ಪ್ರೀತಿ ತೋರಿಸಬಾರ್ದು, ಗಂಡು ಹುಡುಗರಿಗೆ ಒಂಥರ ಪ್ರೀತಿ ತೋರಿಸಬಾರ್ದು. ಎಲ್ಲರೂ ಒಂದೇ ತರ ಪ್ರೀತಿ ಮಾಡಬೇಕು. ಯಾಕೆಂದ್ರೆ ನೀವು ತಾಯಿಯ ಸ್ಥಾನವನ್ನು ಹೊಂದಿದಂತ ಶ್ರೇಷ್ಠ ವ್ಯಕ್ತಿಯಾಗಿದ್ದೀಯ. ಈ ಸ್ಥಾನ ಯಾರಿಗೂ ದೊರಕಲ್ಲ. ತಾಯಿಯ ಶ್ರೇಷ್ಠತೆಯಲ್ಲಿರುವಂತ ಭಾಗ್ಯವು ನೀನು ಹೊಂದಿಕೊಂಡಿದ್ದೀಯಾ. ದೇವರ ನಾಮದ ಮಹಿಮೆಗೋಸ್ಕರ ನಿನ್ನ ಪ್ರೀತಿ ಎಲ್ಲರಿಗೂ ಸರಿಸಮಾನವಾಗಿರಬೇಕು. ಎಲ್ಲ ಮಕ್ಕಳಿಗೂ ಒಂದೇ ರೀತಿಯಲ್ಲಿ ಪ್ರೀತಿ ತೋರಿಸುವಂತ ತಾಯಿ ಆಗಿರಬೇಕು. ಹುಡುಗರಿಗೆ ಒಂಥರ ಪ್ರೀತಿ ತೋರಿಸಬಾರದು, ಎಲ್ಲರೂ ಒಂದೇ ತರ ಪ್ರೀತಿ ಮಾಡಬೇಕು. ಯಾಕೆಂದ್ರೆ ನೀವು ತಾಯಿಯ ಸ್ಥಾನವನ್ನು ಹೊಂದಿದಂತ ಶ್ರೇಷ್ಠ ವ್ಯಕ್ತಿಯಾಗಿದ್ದೀಯ. ಈ ಸ್ಥಾನ ಯಾರಿಗೂ ದೊರಕಲ್ಲ. ತಾಯಿಯ ಶ್ರೇಷ್ಠತೆಯಲ್ಲಿರುವಂತ ಭಾಗ್ಯವು ನೀನು ಹೊಂದಿಕೊಂಡಿದ್ದೀಯಾ. ದೇವರ ನಾಮದ ಮಹಿಮೆಗೋಸ್ಕರ ನಿನ್ನ ಪ್ರೀತಿ ಎಲ್ಲರಿಗೂ ಸರಿಸಮಾನವಾಗಿರಬೇಕು. ಎಲ್ಲ ಮಕ್ಕಳಿಗೂ ಒಂದೇ ರೀತಿಯಲ್ಲಿ ಪ್ರೀತಿ ತೋರಿಸುವಂತ ತಾಯಿ ಆಗಿರಬೇಕು. ಎಲ್ಲ ಮಕ್ಕಳನ್ನು ಒಂದೇ ಕೋಲಿನಿಂದಲೇ ಹೊಡೆಯುವಂತ ತಾಯಿ ಆಗಿರಬೇಕು. ಭೇದ ಭಾವ ತೋರಿಸಬಾರ್ದು. ಒಂದು ವೇಳೆ ನಿನ್ನ ಜೀವನದಲ್ಲಿ ಈ ಪರಿಸ್ಥಿತಿಯಲ್ಲಿ ನೀನಿದ್ರೆ ನಿನ್ನ ಜೀವಿತನ ಈಗಲೇ ಚೇಂಜ್ ಮಾಡ್ಕೊ. ನಿಮ್ಮ ಜೀವಿತನ ಬದಲಾಯಿಸ್ಕೊಳ್ರಿ. ತಾಯಿಯ ಶ್ರೇಷ್ಠತೆಯನ್ನು ಹೊಂದಿಕೊಳ್ಳ್ರಿ. ಕ್ರಿಸ್ತನು ನಮ್ಮನ್ನು ಯಾವ ರೀತಿ ಪ್ರೀತಿ ಮಾಡಿದ್ನೋ ಆ ಪ್ರೀತಿಯನ್ನು ಜನರಿಗೆ ತೋರಿಸ್ರಿ. ಆ ಪ್ರೀತಿಯನ್ನು ಅಳವಡಿಸ್ಕೊಳ್ರಿ. ದೇವರ ನಾಮದ ಮಹಿಮೆಗೋಸ್ಕರ ಕೋಪದಿಂದ ಒಂದೇ ಒಂದು ಮಾತಾಡಿದ್ರೆ ಸಾಕು. ಸಾಯೋವರೆಗೂ ಮಾತಾಡಲ್ಲ ಕೆಲವರು. ನಮ್ಮ ತಾಯಿ ನನಗೆ ಈ ತರ ಅನ್ಬಿಟ್ರು, ನಮ್ಮ ತಾಯಿ ನನಗೆ ಈ ತರ ಅನ್ಬಿಟ್ರು ಅಂತ ಸಾಯೋವರೆಗೂ ತಾಯಿ ಕೂಡ ನೋಡಲ್ಲ.
ತಾಯಿ ಕಡೆ ತಿರುಗಿ ಕೂಡ ನೋಡಲ್ಲ. ನಮ್ಮ ಅಪ್ಪ ಈ ತರ ಅನ್ಬಿಟ್ರು, ನನಗೆ ನಮ್ಮ ಅಮ್ಮ ಈ ತರ ಅನ್ಬಿಟ್ರು. ಏನಕ್ಕೋಸ್ಕರ? ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಗುವೆ, ಈ ರೀತಿ ನಿನ್ನ ಜೀವಿತ ಈ ದಿನ ಇದ್ದರೆ ನಿನ್ನ ಜೀವಿತವನ್ನು ಬದಲಾಯಿಸ್ಕೊ. ಶಾಶ್ವತವಾದ ಪ್ರೀತಿಯಿಂದ ದೇವರು ನಮ್ಮನ್ನು ಯಾವ ರೀತಿ ಪ್ರೀತಿಸಿದ್ನೋ ಆ ಶಾಶ್ವತವಾದ ಪ್ರೀತಿಯನ್ನು ಹೊಂದಿದಂತ ಕ್ರಿಸ್ತನ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಶಾಶ್ವತವಾದ ಪ್ರೀತಿ ಇರಬೇಕು. ಪರಿಶುದ್ಧಾತ್ಮನ ದೇವರು ಈ ದಿನ ಮದರ್ಸ್ ಡೇ ದಿವಸ ಎಲ್ಲಾ ತಾಯಿಯಂದ್ರನ್ನು ಪರಿಶುದ್ಧಾತ್ಮನ ದೇವರು ಆಶೀರ್ವದಿಸಿ ವಿಶೇಷವಾದ ಆರೋಗ್ಯವನ್ನು ಕೊಡುವ ಹಾಗೆ ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನನ್ನ ಸ್ವಾಮಿ, ಈ ವಾಕ್ಯಗಳನ್ನು, ಈ ಮಾತುಗಳನ್ನು ಕೇಳಿದಂತ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಅದ್ಭುತವನ್ನು ಮಾಡು ಸ್ವಾಮಿ. ವಿಶೇಷವಾಗಿ ಎಲ್ಲಾ ತಾಯಿಯಂದಿರನ್ನು ಕರ್ತನೆ ನಿನ್ನ ಕೃಪೆಯಲ್ಲಿ ನಡೆಸು. ವಿಶೇಷವಾದ ಆರೋಗ್ಯವನ್ನು ಕೊಡು, ದೀರ್ಘಾಯುಷ್ಯನ್ನು ಕೊಡು. ನಿನ್ನ ಜ್ಞಾನ, ವಿವೇಕವು, ನಿನ್ನ ಬಲವು, ನಿನ್ನ ಶಕ್ತಿಯು ಅವರಲ್ಲಿ ತುಂಬಿಸಲ್ಪಡಲಿ. ಪರಿಶುದ್ಧಾತ್ಮ ದೇವರೇ, ಅವರ ಬಲಹೀನ ಸ್ಥಿತಿಯಲ್ಲಿ ನಿನ್ನ ವಿಶೇಷವಾದ ಬಲವು ಅವರಿಗೆ ಪೂರ್ಣ ಸಾಧನವಾಗಿ ನಿಲ್ಲಲಿ. ನಿನ್ನ ಕೃಪೆ, ನಿನ್ನ ಕಟಾಕ್ಷ, ನಿನ್ನ ಸನ್ನಿಧಿ ಅವರ ಸಂಗಡ ನಿತ್ಯ ನಿರಂತರವೂ ಇರಲಿ ಸ್ವಾಮಿ. ಈ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಮಹಿಮೆ ನನ್ನ ಯೇಸುವಿಗೆ ಮಾತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಜೀವವುಳ್ಳ ಪರಲೋಕ ತಂದೆಯೇ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ದೇವರ ವಾಕ್ಯವನ್ನು ಕೇಳಿದ್ದೇವೆ. ಈಗ ಒಂದು ವಿಶೇಷವಾದ ಪ್ರಕಟಣೆ. ಆ ಪ್ರಕಟಣೆ ಪ್ರಪಂಚವನ್ನು ಭಯಪಡಿಸುತ್ತಿರುವಂತ, ಪ್ರಪಂಚವನ್ನು ಪೀಡಿಸುತ್ತಿರುವಂತ, ಪ್ರಪಂಚದ ಮೇಲೆ ಬಂದಿರುವಂತ ಕೊರೋನಾ ಎಂಬ ರೋಗಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಯಾಕೆಂದ್ರೆ ಇದು ಅನೇಕ ಜನರನ್ನು ಬಲಿ ಕೊಡ್ತಾ ಇದೆ. ಈ ರೋಗಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಈ ಪ್ರಾರ್ಥನೆಯಲ್ಲಿ ನೀವೆಲ್ಲರೂ ಏಕೀಭವಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಬೇಡಿಕೊಳ್ಳುತ್ತೇನೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮನ ದೇವರೇ, ನಿನ್ನ ಮಹಾಕೃಪೆಯಲ್ಲಿ ಸ್ವಾಮಿ, ನೀನು ನಮ್ಮನ್ನು ಇದುವರೆಗೂ ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ದೇವರಾತ್ಮನೇ, ಕೊರೋನಾ ಎಂಬ ಕಾಯಿಲೆಯನ್ನು, ಕರ್ತನೆ ಎಂಬ ರೋಗವನ್ನು ಭೂಮಿಯ ಮೇಲೆಯೇ ಇಲ್ಲದ ಹಾಗೆ ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ಪರಿಶುದ್ಧಾತ್ಮನ ದೇವರೇ ನೀನು ಮಾಡು ಸ್ವಾಮಿ. ಆ ಹೆಸರು ಕೇಳಿಸಬಾರದು, ಆ ರೋಗದಿಂದ ಇನ್ನು ಜನರು ಸಾಯಬಾರದು ಸ್ವಾಮಿ. ನಿನ್ನ ಕನಿಕರ ಭೂಮಿಯ ಮೇಲೆ ಇರುವಂತಹ ಎಲ್ಲ ಜನರು ಹೊಂದಿಕೊಳ್ಳುವ ಹಾಗೆ ನೀನು ಕೃಪೆ ಮಾಡು ಸ್ವಾಮಿ. ಪರಿಶುದ್ಧಾತ್ಮನ ದೇವರೇ, ಮುಂದೆ ಬರುವಂತಹ ಭಯಂಕರವಾದ ದಿನಗಳನ್ನು ಎದುರಿಸುವುದಕ್ಕೆ ನಿನ್ನ ವಿಶೇಷವಾದ ಬಲವನ್ನು, ವಿಶೇಷವಾದ ಧೈರ್ಯವನ್ನು, ವಿಶೇಷವಾದ ನಂಬಿಕೆಯ ಆತ್ಮವನ್ನು ನಿನ್ನ ಕೃಪೆಯಲ್ಲಿ ನಮಗೆ ದಯಪಾಲಿಸಿಕೊಡು. ನಿನ್ನ ನಾಮದ ಮಹಿಮೆಗೋಸ್ಕರ ನೀನು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡು ಸ್ವಾಮಿ. ದೇವರ ಆತ್ಮ ನಿನಗೆ ಸ್ತೋತ್ರ. ಯಾರ್ಯಾರು ಆ ರೋಗದಿಂದ ಬರಳುತ್ತಿದ್ದಾರೋ ಸ್ವಾಮಿ, ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ನಿನ್ನ ಗಾಯ ಉಲ್ಲಾಸದಿಂದ ಅವರನ್ನು ತಾಕು ಸ್ವಾಮಿ. ಸಂಪೂರ್ಣವಾದ ಆರೋಗ್ಯವನ್ನು ದಯಪಾಲಿಸು, ಸಂಪೂರ್ಣವಾದ ಬಿಡುಗಡೆಯನ್ನು ಹೊಂದಿಕೊಂಡು ನಿನ್ನ ನಾಮದ ಮಹಿಮೆಗೋಸ್ಕರ ಜೀವಂತವಾಗಿ ನಿನಗೆ ಸಾಕ್ಷಿಯಾಗಿ ಜೀವಿಸುವ ಹಾಗೆ ನೀನು ಕೃಪೆ ತೋರಿಸು ಸ್ವಾಮಿ. ನಿನ್ನ ವಾಕ್ಯವನ್ನು ಎಂಬಂತೆ ಸ್ವಾಮಿ, ಯಾರ್ಯಾರು ರೋಗದಿಂದ ಬಳಲುತ್ತಿದ್ದಾರೋ ಅವರ ಮೇಲೆ ನಿನ್ನ ವಾಕ್ಯವನ್ನು ಎಂಬಂತೆ ನಿನ್ನ ದೈವದೂತನನ್ನು ಕಳಿಸು. ಸಂಪೂರ್ಣವಾದ ಆರೋಗ್ಯ, ನಿನ್ನ ವಾಕ್ಯದಲ್ಲಿರುವಂತಹ ಶಕ್ತಿಯು ಎಲ್ಲ ಜನರಿಗೂ ದಯಪಾಲಿಸಿಕೊಡಲಿ. ನಿನ್ನ ವಾಕ್ಯದಲ್ಲಿರುವಂತಹ ಬಲವು, ನಿನ್ನ ವಾಕ್ಯದಲ್ಲಿರುವಂತಹ ಗೂಢಾರ್ಥಗಳು, ನಿನ್ನ ವಾಕ್ಯದಲ್ಲಿರುವಂತಹ ಆರೋಗ್ಯವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಜನರ ಮೇಲೆ ಯೇಸು ನಾಮದ ಮಹಿಮೆಗೋಸ್ಕರ ಹರಡಲಿ ಸ್ವಾಮಿ. ಪರಿಶುದ್ಧಾತ್ಮನ ದೇವರೇ, ಪವಿತ್ರಾತ್ಮನ ದೇವರೇ, ನಿನ್ನ ಮಹಾಕೃಪೆಯಲ್ಲಿ ಕನಿಕರಿಸಿ ಸ್ವಾಮಿ, ಕನಿಕರಿಸಿ ಅದ್ಭುತವನ್ನು ಮಾಡಿ, ಕನಿಕರಿಸಿ ಅದ್ಭುತವನ್ನು ಮಾಡಿ ಅಂತ ಹೇಳುತ್ತೇವೆ. ನಿನ್ನ ದಯೆ ಎಲ್ಲ ಮಕ್ಕಳು ಹೊಂದಿಕೊಳ್ಳುವ ಹಾಗೆ ನೀನು ಕೃಪೆ ತೋರಿಸು. ಇದುವರೆಗೂ ನಾವು ಜೀವಂತವಾಗಿದ್ದೇವೆಂದರೆ ಅದು ಕೇವಲ ನಿನ್ನ ಕೃಪೆ ನಮ್ಮ ಮೇಲೆ ಇಟ್ಟಿರುವುದಕ್ಕಾಗಿ ಮಾತ್ರವೇ. ನೀನು ನಮ್ಮನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ. ಆದುದರಿಂದಲೇ ನೀನು ನಮ್ಮನ್ನು ಮಮತೆಯಿಂದ ಸೆಳೆದುಕೊಂಡು ನಿನ್ನ ಪ್ರೀತಿಯಲ್ಲಿ, ನಿನ್ನ ರಕ್ಷಣೆಯಲ್ಲಿ ನಮ್ಮನ್ನು ನಿಲ್ಲಿಸಿದ್ದೀಯ. ನನಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಗಳಿಗೆ ಜಯವನ್ನು ಕೊಟ್ಟು ನಡೆಸು. ನೀನೇ ಎಲ್ಲ ಮಹಿಮೆ ನಿನಗೆ ಮಾತ್ರ ಸ್ವಾಮಿ. ಎಲ್ಲ ಮಹಿಮೆ
ನನ್ನ ಯೇಸುವಿಗೆ ಮಾತ್ರ. ಪರಿಶುದ್ಧಾತ್ಮನ ದೇವರೇ, ನಾವು ನಂಬಿರುವಂತ ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ಎಲ್ಲ ಕಾರ್ಯಗಳನ್ನು ಎಲ್ಲರ ಜೀವಿತದಲ್ಲಿ ನೀನು ಮಾಡು. ದಿಗ್ಭ್ರಮೆಗೊಳ್ಳದಿರು. ನಾನು ನಿನ್ನ ದೇವರು, ನಾನು ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿದುಕೊಂಡು ನಡೆಸುತ್ತೇನೆ ಎಂಬ ವಾಕ್ಯಗಳುವಾಗಿ ನೀನೇ ನಮ್ಮ ಕೈಗಳನ್ನು ಹಿಡಿದುಕೊಂಡು ಬರುತ್ತಾನೆ. ಜೀವನ ಪರ್ಯಂತರ ನಾವು ಬದುಕಿರುವ ದಿನವೆಲ್ಲ ಎಡವಿ ಬೀಳದ ಹಾಗೆ ಆರೋಗ್ಯದಿಂದ ನಮ್ಮನ್ನು ನಡೆಸಬೇಕು. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸಿ ಬೇಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕದ ತಂದೆಯೇ, ಆಮೆನ್. ಸಭೆಯವರೇ, ದೇವರ ಉಪಕಾರಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯಾಗಿ ಕಾಣಿಕೆ ಕೊಡಲಿಕ್ಕೆ ಮನಸ್ಸಿರುವಂತವರು, ದೇವರ ಆತ್ಮನ ಪ್ರೇರೇಪಣೆ ಹೊಂದಿರುವಂತವರು ದೇವರಿಗೆ ಉದಾರವಾಗಿ ಕೊಡ್ರಿ. ದೇವರು ನಿಮ್ಮ ಜೀವನದಲ್ಲಿ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡ್ತಾನೆ. ಮುಂದೆ ಕಾಣಿಸುತ್ತಿರುವಂತಹ ಅಕೌಂಟ್ ನಂಬರ್ಗೆ ಚೆಕ್ನ ಮುಖಾಂತರ ಆಗಲಿ, ಡಿಡಿನ ಮುಖಾಂತರವಾಗಲಿ ನಿಮ್ಮ ಶ್ರೇಷ್ಠವಾದ ಕಾಣಿಕೆಗಳನ್ನು ದೇವರ ಸೇವೆಗೋಸ್ಕರ, ದೇವರಿಗೋಸ್ಕರ ಕೊಡ್ರಿ. ಪರಿಶುದ್ಧಾತ್ಮ ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮ್ಮ ಕಾಣಿಕೆಗಳನ್ನು ನಿಮ್ಮ ಕೈಗಳಲ್ಲಿ ಇಟ್ಟುಕೊಳ್ಳ್ರಿ. ಪ್ರಾರ್ಥನೆ ಮಾಡ್ತೀನಿ. ಪರಿಶುದ್ಧಾತ್ಮ ದೇವರು ತಾನೇ ನಮ್ಮ ಹೃದಯಗಳನ್ನು ನೋಡಿ ನಮ್ಮ ಜೀವಿತಗಳನ್ನು ಆಶೀರ್ವಾದ ಮಾಡುವವನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲನಾದ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನನ್ನ ಸ್ವಾಮಿ, ನೀನು ನಮ್ಮನ್ನು ಪ್ರೀತಿಸಿ ನಮಗೆ ಕೊಟ್ಟದರಲ್ಲಿ ಕರ್ತನೆ ನಿನ್ನ ಕೃಪಾಸನ ಮುಂದೆ ಬಂದು ಕಾಣಿಕೆಯಾಗಿ ತಂದು ಒಪ್ಪಿಸುತ್ತಾ ಇದ್ದೇವೆ. ಈ ಕಾಣಿಕೆಯನ್ನು ನೀನು ಆಶೀರ್ವಾದ ಮಾಡಿ ನಮ್ಮ ಬೊಕ್ಕಸಗಳನ್ನು ನೀನು ತುಂಬಿಸು. ಶ್ರೇಷ್ಠವಾದ ವರಗಳಿಂದ, ಶ್ರೇಷ್ಠವಾದ ಸಂಪತ್ತಿನಿಂದ ನಮ್ಮ ಜೀವಿತಗಳನ್ನು ನೀನು ಬಲಪಡಿಸು ಸ್ವಾಮಿ. ಯಾವ ಕೊರತೆಯು ನಮ್ಮ ಜೀವಿತವನ್ನು ಕಾಡದ ಹಾಗೆ, ಯಾವ ಸಮಸ್ಯೆಯು, ಯಾವ ಇಕ್ಕಟ್ಟು ನಮ್ಮ ಜೀವಿತವನ್ನು ಹಿಡಿಯದ ಹಾಗೆ ನಿನ್ನ ಸಮೃದ್ಧಿಯಿಂದ ನಮ್ಮ ಜೀವಿತಗಳನ್ನು ನೀನು ಬಲಪಡಿಸಿ ನಿನ್ನ ನಾಮದ ಮಹಿಮೆಗೋಸ್ಕರ ನಮ್ಮನ್ನು ಆಶೀರ್ವಾದ ಮಾಡು. ಆಶೀರ್ವಾದ ನಿಧಿಯನ್ನಾಗಿ ನಮ್ಮ ಪ್ರತಿಯೊಬ್ಬರ ಜೀವಿತಗಳು ಆಶೀರ್ವಾದ ಹೊಂದಬೇಕು ಸ್ವಾಮಿ. ನೀನೇ ನಮ್ಮನ್ನು ಆಶೀರ್ವಾದ ಮಾಡು. ನಾವು ನಿನ್ನಲ್ಲಿ ಬೇಡುವುದಕ್ಕಿಂತಲೂ, ನಾವು ನಿನ್ನಲ್ಲಿ ಕೇಳುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ನೀನು ನಮ್ಮ ಜೀವಿತದಲ್ಲಿ ಮಾಡಿಸುವ ನೀತಿವಂತನು ಲೆಬನೋನಿನ ವೃಕ್ಷದ ಹಾಗೆ ವೃದ್ಧಿಯಾಗುವನು ಎಂಬ ವಾಕ್ಯಕ್ಕನುಗುಣವಾಗಿ ನಿನ್ನ ನಾಮದ ಮಹಿಮೆಗೋಸ್ಕರ ನಮ್ಮನ್ನು ನೀನು ಆಶೀರ್ವಾದ ಮಾಡಿ ಬಲಪಡಿಸಿ ವೃದ್ಧಿಸಿ ನಮ್ಮನ್ನು ಆಶೀರ್ವಾದ ಮಾಡಬೇಕು. ಯೇಸುವಿನ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಬೇಡುತ್ತೇನೆ. ನನ್ನ ಜೀವಗಳ ಪರಲೋಕದ ತಂದೆಯೇ, ಆಮೆನ್. Sa
ಕೊನೆಯದಾಗಿ ಕರ್ತನು ಕಲಿಸಿಕೊಟ್ಟಂತ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರೋ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆ ಸದಾ ಕಾಲವು ನಿನ್ನದೇ ಸ್ವಾಮಿ. ಆಮೆನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ದೇವರ ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ವಿಶೇಷವಾಗಿ ನಿನ್ನಲ್ಲಿರುವಂತಹ ಪ್ರೀತಿಯು ನಮ್ಮೆಲ್ಲರ ಕುಟುಂಬಗಳಲ್ಲಿಯೂ ನಿತ್ಯ ನಿರಂತರವೂ ನೆಲೆ ಇರಲಿ. ಆಮೆನ್.